ಇನ್ನೂ ಒಂದು ಸ್ವಲ್ಪ ಕುದಿಬೇಕು. ಈಗ ಇದಕ್ಕೆ ನಾವು ಬೇಯಿಸ್ಕೊಂಡಿರೋ ಗೋಧಿ ಕಡಿಯನ್ನ ಸೇರಿಸ್ಕೊಂಡ್ಬಿಡೋಣ. ಓಕೆ ಸರ್. ಖಂಡಿತ ನೋಡೋರ್ಗಂತೂ ಇದ್ರ ಪರಿಮಳ ಗೊತ್ತಾಗಲ್ಲ, ಆದ್ರೆ ಅದೊಂದೇ ಅಲ್ಲ, ನೋಡೋರಿಗೆ ಗೊತ್ತೇ ಆಗೋದಿಲ್ಲ ಇದು ಗೋಧಿ ನುಚ್ಚಿನಂತ. ಹೌದು, ಈ ಗೋಧಿ ನುಚ್ಚು ಬಳಸಿರೋದೇ ಇದರಲ್ಲಿ ವಿಶೇಷ. ಬಿಸಿಬೇಳೆ ಬಾತು ಮಸಾಲೆ ರುಬ್ಕೊಂಡಾಗಿದೆ, ಮಸಾಲೆ ಕೂಡ ಮಿಕ್ಸಿಲಿ ರೆಡಿ ಇದೆ, ನೈಸ್ ಆಗಿ ರುಬ್ಕೊಂಡಿದ್ವಿ. ಇದನ್ನ ನೋಡಿದ ತಕ್ಷಣ ನಮಗೆ ಬಿಸಿಬೇಳೆ ಬಾತೆ ಅನ್ಸೋದು. ಇದ್ರದ್ದು ಒಳಗಡೆ ಇಂಗ್ರೀಡಿಯೆಂಟ್ ಏನಂತ ಗೊತ್ತಾಗಬೇಕು ಅಂದ್ರೆ ಬಹಳ ನುರಿತ ಒಬ್ಬರು ಕಲಾವಿದರೇ ಇರಬೇಕು ಅಡುಗೆ ಮಾಡೋದ್ರಲ್ಲಿ. ನಮಸ್ಕಾರ ವೀಕ್ಷಕ ಬಂಧುಗಳೇ. ರಾಜಾಜಿನಗರ ಪ್ರಧಾನ ಅಂಚೆ ಕಚೇರಿ ಪೋಸ್ಟ್ ಬಾಕ್ಸ್ ಇದೆ ಹಿಂದ್ಗಡೆ. ಇಲ್ಲಿ ನಿಂತ್ಕೊಂಡ್ರೆ ಡಯಾಗ್ನಲ್ಲಿ ಅಪೋಸಿಟ್ ನಮಗೆ ಗಾಯತ್ರಿ ಟಿಫನ್ ಕೃಷ್ಣ ಉಡುಪರು ಕಾಯ್ತಾ ಇದ್ದಾರೆ. ಕೃಷ್ಣ ಉಡುಪ ಅಂದ ತಕ್ಷಣ ನಿಮಗೆ ಗೊತ್ತಿದೆ, ಒಂದು ಹೊಸ ಪ್ರಯೋಗ ಮಾಡ್ತಾರೆ ಅಡುಗೆಯಲ್ಲಿ. ಆ ರೆಸಿಪಿಯಲ್ಲೇ ಅವರೇ ಒಂದು ಪ್ರಯೋಗ ಮಾಡಿ ಅದ್ಭುತವಾಗಿ ಮಾಡಿ ತೋರಿಸ್ತಾರೆ ನಮಗೆ. ಇನ್ನೊಂದು ಅದ್ಭುತವಾದ ಪ್ರಯೋಗ ಮಾಡಿದ್ದೀನಿ, ಆ ಪ್ರಯೋಗದಲ್ಲೇ ಒಂದು ಅದ್ಭುತ ರುಚಿ ಸಿಕ್ಕಿದೆ. ಇದನ್ನು ಈ ಮಧ್ಯೆ ಮದುವೆ ಮನೆಯಲ್ಲೂ ಮಾಡ್ತಿದ್ದಾರಂತೆ, ಪ್ರತಿ ಫಂಕ್ಷನಲ್ಲೂ ಕ್ಯಾಟರರ್ಸ್ ಮಾಡ್ತಾ ಇದ್ದಾರೆ. ಅದನ್ನು ಅವರು ತಮ್ಮದಾಗಿ ಅಳವಡಿಸ್ಕೊಂಡು ಇವತ್ತು ನಮಗೆ ತೋರಿಸ್ತಾ ಇದ್ದಾರೆ. ಬನ್ನಿ, ಅದು ಯಾವ ಪ್ರಯೋಗ ಅವ್ರನ್ನೇ ಕೇಳ್ಬಿಟ್ಟು ನಾವು ನೋಡೋಣ. ನಮಸ್ಕಾರ ಕೃಷ್ಣ ಉಡುಪ ಅವರಿಗೆ. ನಮಸ್ಕಾರ. ಆ್ಯಸ್ ಯೂಶುವಲ್ ಫ್ರೆಶ್ ಆ್ಯಂಡ್ ಫಿಟ್ ಅಂತಾರಲ್ಲ ಹಂಗೆ ಇವತ್ತು ನಮಗೆ ಪ್ರಯೋಗ ನೋಡುವ ಯೋಗ, ನಂತರ ಭೋಗ ಎಲ್ಲ ಸಿಗ್ತಾ ಇದೆ ಇವತ್ತು. ಏನು ಸರ್? ಪ್ರಯೋಗ, ಯೋಗ, ಅದರ ಯೋಗ, ನಂತರದಲ್ಲಿ ಯೋಗ, ಭೋಗ. ಅದು ಪ್ರಯೋಗ ಅಂದ ತಕ್ಷಣ ನಿಮ್ದು ಇದ್ದೇ ಇರುತ್ತೆ ಅದ್ಭುತವಾಗಿ. ಹೌದು. ಯಾವ್ದ್ರ ಪ್ರಯೋಗ ಮಾಡಿದ್ರಿ ಇವಾಗ ಎಲ್ರು ಬಿಸಿಬೇಳೆ ಬಾತು ತಿಂದಿರ್ತೀರಾ. ಬಿಸಿಬೇಳೆ ಬಾತು ಈಗ ಟ್ರೆಂಡಿಂಗ್ ಆಗಿರೋದು ಸಜ್ಜೆ ಮತ್ತೆ ನವಣೆ, ಇದ್ರಲ್ಲೆಲ್ಲ ಬಿಸಿಬೇಳೆ ಬಾತ್ ಮಾಡ್ತಾರೆ. ಅವಲಕ್ಕಿಲಿ ಬಿಸಿಬೇಳೆ ಬಾತ್ ಮಾಡ್ತಾರೆ. ಅನ್ನದಲ್ಲಂತೂ ತುಂಬಾ ಕಾಮನ್ ಮಾಡೇ ಮಾಡ್ತಾರೆ. ಆದ್ರೆ ಗೋಧಿ ಕಡಿ ಅಥವಾ ನುಚ್ಚುಗೋಧಿ ಇದ್ರಲ್ಲಿ ಬಿಸಿಬೇಳೆ ಬಾತ್ ಮಾಡಬಹುದಾ ಅನ್ನೋಂತ ಪ್ರಶ್ನೆ ಯಾರಿಗಾರು ಬಂದಿರಬಹುದು. ಗೋಧಿ ಯೂಶುವಲಿ ಚಪಾತಿ ಮಾಡ್ತಾರೆ, ಬಿಟ್ರೆ ಕೆಲವರು ಗೋಧಿ ಪಾಯಸ ಮಾಡ್ತಾರೆ ಗೋಧಿ ಕಡಿಯಲ್ಲಿ. ಆದ್ರೆ ಗೋಧಿ ಕಡಿಲಿ ಡಿಫ್ರೆಂಟ್ ಆಗಿ ಬಿಸಿಬೇಳೆ ಬಾತ್ ಮಾಡೋದನ್ನ ಇವತ್ತು ತೋರಿಸ್ಕೊಳ್ಳೋಣ ಅಂತ ಒಂದು ಸಣ್ಣ ಪ್ರಯೋಗದಲ್ಲಿ ಆರೋಗ್ಯ ಇದೆ ಇವಾಗ. ಎಲ್ಲ ಅನ್ನ ತಿಂದ್ರೆ ಸ್ವಲ್ಪ ಯೋಚನೆ ಮಾಡ್ತಾರೆ ಡಯಾಬಿಟಿಕ್ಸ್ ಅವರು. ಸೊ ಇದು ಸ್ವಲ್ಪ ತಿನ್ಬೋದು ಅಂತ ಒಂದು ಡಿಶ್ ಅಲ್ಲ? ಖಂಡಿತ. ನೋಡೋಣ ಸರ್. ಕಾರ್ಬೋಹೈಡ್ರೇಟ್ಸ್ ಕೂಡ ಅನ್ನ ಅಷ್ಟು ಇರಲ್ಲ, ಅನ್ನದಷ್ಟು ಕಮ್ಮಿ ಇರುತ್ತೆ. ಹೌದು. ಸೊ ಇಂಗ್ರೀಡಿಯೆಂಟ್ಸ್ ನೋಡೋಣ ಸರ್. ಎಸ್, ಖಂಡಿತವಾಗ್ಲು. ನಾವು ನುಚ್ಚುಗೋಧಿ ಯೂಶುವಲಿ ಒಂದು ಪ್ರಾವಿಷನ್ ಸ್ಟೋರ್ ಅಲ್ಲಿ ಸಿಗುತ್ತೆ. ನುಚ್ಚುಗೋಧಿ ಅಂತ ಕೇಳಿದ್ರೆ ಅಥವಾ ಗೋಧಿ ಕಡಿ ಅಂತ ಕೇಳಿದ್ರೆ ಅದು ಕೊಡ್ತಾರೆ. ಅದನ್ನ ಸುಮಾರು 1 ಗಂಟೆಗಳ ಕಾಲ ನೀರಲ್ಲಿ ನೆನೆಸಿ, ಆಮೇಲೆ 1 kg ಆಗೋಷ್ಟು ಗೋಧಿ ಕಡಿ, ಅದಕ್ಕೆ ಒಂದು 3 ರಿಂದ 4 ನೀರು ಡೈರೆಕ್ಟಾಗಿ ಕುಕ್ಕರಲ್ಲಿ ಹಾಕಿ ನಾನು ಬೇಯಿಸ್ಕೊಂಡಿದ್ದೀನಿ. ಒಂದು 4 ರಿಂದ 5 ವಿಜಿಲ್ ಆಗೋಷ್ಟು ಬೇಕಾಗುತ್ತೆ. ಆಮೇಲೆ ತೊಗರಿ ಬೇಳೆ ಕೂಡ ನಾನು ಬೇಯಿಸ್ಕೊಂಡಿದ್ದೀನಿ. 1/4 kg ಆಗೋಷ್ಟು ತೊಗರಿ ಬೇಳೆಯನ್ನು ನಾನು ಆಗಲೇ ಬೇಯಿಸ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ರಿಂದ 3 ಲೋಟ 4 ಲೋಟ ಆಗೋಷ್ಟು ನೀರು ಜಾಸ್ತಿ ಹಾಕಿ ಆಮೇಲೆ ಒಂದು 3 ವಿಜಿಲ್ ಕೂಗ್ಸಿದ್ರೆ ಸಾಕಾಗುತ್ತೆ. ಬಿಸಿಬೇಳೆ ಬಾತಿಗೆ ಮೇಯ್ನು ಮಸಾಲೆ ತುಂಬ ಮುಖ್ಯ. ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಹೇಳೋದಾದರೆ, ಮೊದಲನೇದಾಗಿ ಈ ಕಡೆಯಿಂದ ಉದ್ದಿನ ಬೇಳೆ 2 ರಿಂದ 3 ಸ್ಪೂನು, ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಅದು ಥಿಕ್ನೆಸ್ ಬರಲಿ ಅಂತ, ಜೊತೆಗೆ ಅದರ ಪರಿಮಳ ಜೊತೆಗೆ ರುಚಿ ಕೂಡ ಒಂದು 5 ರಿಂದ 6 ಸ್ಪೂನು, 1 ಸ್ಪೂನು ಮೆಂತೆ, 2 ರಿಂದ 3 ಸ್ಪೂನು ಕಾಳುಮೆಣಸು ಯಾಕೆ ಅಂದರೆ ಖಾರ ಬರಲಿ ಅಂತ. 2 ಸ್ಪೂನ್ ಹಾಕಿದ್ರೆ ಮಿನಿಮಮ್ ಖಾರ ಬರುತ್ತೆ, 3 ಸ್ಪೂನ್ ಹಾಕಿದ್ರೆ ಸ್ವಲ್ಪ ಖಾರ ಜಾಸ್ತಿ ಬರುತ್ತೆ. ಆಮೇಲೆ ಧನಿಯಾ 1 ಕಪ್ಪು, ಇದರಲ್ಲಿ 6 ರಿಂದ 7 ಸ್ಪೂನು ಧನಿಯಾ ಬರುತ್ತೆ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 3 ಸ್ಪೂನು ಜೀರಿಗೆ, 2 ಪೀಸು ಚಕ್ಕೆ, ಒಂದು 4 ರಿಂದ 5 ಪೀಸು ಏಲಕ್ಕಿ, ಮತ್ತು ಒಂದು 4 ರಿಂದ 5 ಪೀಸು ಲವಂಗ, ಹಿಂಗಿನ ಪುಡಿ, 10 ರಿಂದ 15 ಬ್ಯಾಡಗಿ ಮೆಣಸಿನಕಾಯಿ, ಆಮೇಲೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ. ಇದಿಷ್ಟನ್ನು ನಾವು ಈಗ ಬಾಣಲಿಗೆ ಹಾಕೊಂಡು ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಮಾಡೋದು ಕೂಡ ಎಲ್ಲ ಒಟ್ಟಿಗೆ ಹಾಕೊಂಡು ರೋಸ್ಟ್ ಮಾಡ್ಕೊಳ್ಳೋದಲ್ಲ, ಅದಕ್ಕೂ ಒಂದು ವಿಧಾನ ಜೊತೆಗೆ ಒಂದು ಸ್ವಲ್ಪ ಪದ್ಧತಿ ಇದೆ. ಸ್ವಲ್ಪ ಎಣ್ಣೆ, ಒಂದು 2 ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಆಮೇಲೆ ನಾನು ಇವಾಗ ಯಾವ ಆರ್ಡ್ರ್ ತೋರಿಸಿ ಕೊಟ್ಟಿದ್ದೀನಲ್ಲ, ಉದ್ದಿನಬೇಳೆ, ಕಡಲೆಬೇಳೆ, ಮೆಂತೆ, ಕಾಳುಮೆಣಸು, ಧನಿಯಾ,
ಕರ್ಬೇವಿನ ಸೊಪ್ಪು, ಜೀರಿಗೆ, ಚಕ್ಕೆ, ಏಲಕ್ಕಿ, ಲವಂಗ, ಇಂಗು, ಬ್ಯಾಡಗಿ ಮತ್ತು ಕಾಯಿ. ಈ ಆರ್ಡ್ರಲ್ಲಿ ನಾವು ಬಾಣಲಿಲಿ ನಿಧಾನಕ್ಕೆ ರೋಸ್ಟ್ ಮಾಡ್ಕೊಬೇಕಾಗುತ್ತೆ. ರೋಸ್ಟ್ ಮಾಡಿಕೊಂಡು ಆಮೇಲೆ ನೈಸಾಗಿ ಅದನ್ನು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಶುರು ಮಾಡ್ಕೊಳ್ಳೋಣ. ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಬಾಣಲಿ ಇಟ್ಟು 2ರಿಂದ 3 ಸ್ಪೂನ್ಗಳಾಗುವಷ್ಟು ಎಣ್ಣೆ. ಎಸ್ ಸರ್. ಎಣ್ಣೆ ಬಿಸಿ ಆಗ್ತಾ ಇದ್ದಾಗೆ ಇದಕ್ಕೆ ಮೊದಲನೇದಾಗಿ ಉದ್ದಿನ ಬೇಳೆ. ಉದ್ದಿನ ಬೇಳೆ ಸ್ವಲ್ಪ ಕೆಂಪಾಗ್ತಿದ್ದಾಗೆ ನೋಡಿ, ಉದ್ದಿನ ಬೇಳೆ ಪರಿಮಳ ಬರಕ್ ಶುರು ಆಯ್ತು. ಇದಕ್ಕೆ ಕಡಲೆಬೇಳೆ. ಕಡಲೆಬೇಳೆ ಕೂಡ ಕೆಂಪಾಗಬೇಕು. ಈಗ ಇದಕ್ಕೆ ಮೆಂತೆ, ಕಾಳುಮೆಣಸು, ಧನಿಯಾ, ಕರಿಬೇವಿನ ಸೊಪ್ಪು, ಜೀರಿಗೆ ಎಲ್ಲ ಒಟ್ಟೊಟ್ಟಿಗೆ. ಹೌದು. ಚಕ್ಕೆ, ಏಲಕ್ಕಿ ಮತ್ತು ಲವಂಗ. ವೀಕ್ಷಕರೇ, ಎಲ್ಲ ಒಂದು ಕ್ರಮವಾಗಿ ಇಟ್ಟಿದ್ದನ್ನ ಕ್ರಮವಾಗಿ ಹಾಕಿದ್ರು. ಹೌದು. ಈಗ ಇಂಗು, 1 ಸ್ಪೂನು ಇಂಗು. ಆಮೇಲೆ ಬ್ಯಾಡಗಿ ಮೆಣಸಿನಕಾಯಿ. ಸರ್, ಪರಿಮಳ ಬರ್ತಾ ಇದೆ. ಹೌದು. ಸರಿ, ನಾವು ಇಂಟರ್ನೆಟ್, ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ರೆಸಿಪಿ ನೋಡಿದೀವಿ. ನಮ್ಮ ಚಾನಲ್ ಇದೆ. ಹೌದು. ಇದು ಅದಕ್ಕೆ ವಿಭಿನ್ನವಾಗಿದೆಯಾ? ತುಂಬಾ ವಿಭಿನ್ನ. ಯಾಕೆ ಅಂದ್ರೆ ಬಳಸುವಂತ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಕ್ವಾಂಟಿಟಿಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ. ಜೊತೆಗೆ ರೋಸ್ಟಿಂಗ್ ಮೆಥಡ್ ಕೂಡ ಒಂದ್ ಸ್ವಲ್ಪ ಬೇರೆ ತರಾನೇ ಇರುತ್ತೆ. ಇದಕ್ಕೆ ಈಗ ತೆಂಗಿನಕಾಯಿ ತುರಿಯನ್ನ ಹಾಕೊಂಡ್ಬಿಡೋಣ. ರೈಟ್ ಸರ್. ಓಕೆ. ಇದು ಎಷ್ಟು? ಒಂದು ಅರ್ಧ ತೆಂಗಿನಕಾಯಿ ತುರಿ ನಮಗೆ ರೋಸ್ಟ್ ಮಾಡ್ಕೊಳಕ್ಕೆ, ಇನ್ನೊಂದು ಅರ್ಧ ತೆಂಗಿನಕಾಯಿ ತುರಿ. ಆಮೇಲೆ ನಾವು ಅದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳಕ್ಕೆ ಬಿಸಿಬೇಳೆ ಬಾತ್ ಮಾಡ್ಬೇಕಾದ್ರೆ ಬೇಕಾಗುತ್ತೆ. ಓಕೆ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣ ಇದನ್ನ ಸೇರಿಸ್ಕೊಳ್ಳೋಣ. ಅರಿಶಿಣ, ರೈಟ್. ನಾವು ಹೇಳಿದಿಲ್ಲ ಇತ್ತು. ಹೌದು. ಆಪ್ಷನಲ್ ಅರಿಶಿಣ ಹಾಕ್ಲೇಬೇಕು ಅಂತೇನಿಲ್ಲ. ಹಾಕೊಂಡು ಆಮೇಲೆ ಫ್ರೈ ಮಾಡಿದ್ರೆ ಆ ತೆಂಗಿನಕಾಯಿ ಎಲ್ಲ ಬಿಳಿ ಇರೋದು ಅರಿಶಿಣ ಆಗುತ್ತೆ. ಆಮೇಲೆ ಬಿಸಿಬೇಳೆ ಬಾತಿಗೆ ಒಳ್ಳೆ ಕಲರ್ ಕೂಡ ಬರುತ್ತೆ. ಈಗ ಮಸಾಲೆ ರೆಡಿ ಇದೆ. ರೆಡಿ ಆಯ್ತಲ್ಲ? ಹೌದು ಹೌದು. ಇದನ್ನ ಮಿಕ್ಸಿಗೆ ಹಾಕೊಂಡು ನೈಸಾಗೆ ನೀರು ಹಾಕೊಂಡು ರುಬ್ಕೋಬೇಕು. ರೈಟ್ ಸರ್. ಈಗ ಇದನ್ನ ನಾವು ರುಬ್ಕೊಂಡ್ ಬಂದ್ಬಿಡೋಣ. ಬಿಸಿಬೇಳೆ ಬಾತು ಮಸಾಲೆ ರುಬ್ಕೊಂಡಾಗಿದೆ. ಮಸಾಲೆ ಕೂಡ ಮಿಕ್ಸಿಲಿ ರೆಡಿ ಇದೆ. ನೈಸಾಗಿ ರುಬ್ಕೊಂಡಿದ್ವಿ. ಫುಲ್ಲು ನೈಸ್ ಆಗಬೇಕು ಮಸಾಲೆ. ಆಮೇಲೆ ಮುಂಚೆನೆ ಹೇಳ್ದಾಗೆ ಗೋಧಿ ಕಡಿ ಬೇಯಿಸ್ಕೊಂಡಿದೀವಿ. ಜೊತೆಗೆ ತೊಗರಿಬೇಳೆ ಕೂಡ ಬೇಯಿಸ್ಕೊಂಡಿದೀವಿ. ತರಕಾರಿ ಕ್ಯಾರೆಟು, ಬೀನ್ಸು, ನವಿಲ್ಕೋಸು ಇದಿಷ್ಟನ್ನ ಹಾಕೊಂತ ಇದೀವಿ. ಜೊತೆಗೆ ಟೊಮೆಟೊ, ಬಟಾಣಿ, ಒಗ್ಗರಣೆಗೆ ಎಣ್ಣೆ, ಕ್ಯಾಪ್ಸಿಕಮ್, ಈರುಳ್ಳಿ, ತೆಂಗಿನಕಾಯಿ ತುರಿ. ಫಸ್ಟಲ್ಲಿ ನಾವು ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು, ಆಮೇಲೆ ಕ್ಯಾಪ್ಸಿಕಮ್ಮು, ಈರುಳ್ಳಿ ಮತ್ತು ತೆಂಗಿನಕಾಯಿ ತುರಿ, ಆಮೇಲೆ ಹುಣಸೆ ಹಣ್ಣಿನ ರಸ, ಒಂದು ಇಷ್ಟು ಚಿಕ್ಕ ಪೀಸು ಹುಣಸೆ ಹಣ್ಣು ಅದರದ್ದು ರಸ, ಆಮೇಲೆ ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾವು ತೊಗೊಂಡಿರೋ ಕ್ವಾಂಟಿಟಿಯಲ್ಲಿ ಒಂದು ಟೊಮೆಟೊ ಯೂಸ್ ಮಾಡಿದೀವ. 2 ಟೊಮೆಟೊ ಇದೆ. 2 ಟೊಮೆಟೊ, ಒಂದು 50 ಗ್ರಾಮ್ ಇದೆ ಪೀಸ್. ಬಟಾಣಿ. ಹೌದು. ಕಡಲೆ ಬೀಜ ಕೂಡ ಯೂಸ್ ಮಾಡ್ಬೋದು. ಕಡಲೆ ಬೀಜನ ಓವರ್ ನೈಟ್ ಸೋಕ್ ಮಾಡಲೇಬೇಕು. ಹಿಂದಿನ ರಾತ್ರಿ ನೆನೆಸಿಟ್ಟು ಆಮೇಲೆ ಕಡಲೆ ಬೀಜ ಹಾಕಿದ್ರೆ ಅದು ಚೆನ್ನಾಗಿ ಬೇಯುತ್ತೆ. ಈಗ ಶುರು ಮಾಡ್ಕೊಳ್ಳೋಣ. ಓಕೆ ಸರ್. ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ. ಇದು 100 ml ಆಗೋಷ್ಟು ಎಣ್ಣೆ. ಎಣ್ಣೆ ಕಾದಿದೆ. ಇದಕ್ಕೆ ನಾವು ಸಾಸಿವೆನ ಹಾಕೊಳ್ಳೋಣ. ಸಾಸಿವೆ ಸಿಡಿಲಿ. ಸಾಸಿವೆ ಸಿಡಿತಾ ಇದೆ. ಇದಕ್ಕೆ ಕರಿಬೇವಿನ ಸೊಪ್ಪು, ಇಮಿಡಿಯೇಟ್ ಆಗಿ ತೆಂಗಿನಕಾಯಿ ತುರಿ,
ಇದು ಒಂದು ಅರ್ಧ ಅರ್ಧ ತೆಂಗಿನಕಾಯಿ ಇರ್ಬೋದು. ಹೌದು, ಅರ್ಧ ತೆಂಗಿನಕಾಯಿ. ಸೊ ಅರ್ಧ ಪ್ಲಸ್ ಅರ್ಧ. ಹೌದು, ಮುಂಚೆನೇ ಅರ್ಧ ಹಾಕೊಂಡಿದ್ವಿ. ತೆಂಗಿನಕಾಯಿ ಫ್ರೈ ಆದ ಕೂಡಲೇ ಕ್ಯಾಪ್ಸಿಕಮ್ಮನ್ನು ಹಾಕೋಣ. ಹಾಂ, ಇದು ಒಂದು ಕ್ಯಾಪ್ಸಿಕಮ್. ಒಂದು ಕ್ಯಾಪ್ಸಿಕಮ್ ಇದೆ. ತೆಂಗಿನಕಾಯಿ ತುರಿ ಅದು ಹಸಿ ಇರಬಾರ್ದು, ಅದು ಎಣ್ಣೆಲಿ ಫ್ರೈ ಆದಷ್ಟು ಭಾರಿ ಟೇಸ್ಟು, ಜೊತೆಗೆ ಫ್ರೈ ಆಗಿರೋ ಪರಿಮಳ ಭಾರಿ ಡಿಫ್ರೆಂಟ್. ಕ್ಯಾಪ್ಸಿಕಮ್ಮು ಇನ್ನೊಂದು ಸ್ವಲ್ಪ ಲೈಟ್ ಗ್ರೀನ್ ಆಗುತ್ತೆ, ಡಾರ್ಕ್ ಗ್ರೀನ್ ಇರೋದು. ಜೊತೆಗೆ ಫ್ರೈ ಆಗಿರೋ ತಕ್ಷಣ ಅದರ ಪರಿಮಳ ಬರುತ್ತೆ. ಆಮೇಲೆ ಅದಕ್ಕೆ ಈರುಳ್ಳಿ ಸೇರಿಸಿದ್ರೆ ಸಾಕಾಗುತ್ತೆ. ಈಗ ಕ್ಯಾಪ್ಸಿಕಮ್ ಅರ್ಧ ಫ್ರೈ ಆಗ್ತಿದ್ದಾಗೆ ಇದಕ್ಕೆ ಈರುಳ್ಳಿನ ಸೇರಿಸ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಕ್ಯಾಪ್ಸಿಕಮ್ ಕೂಡ ಈರುಳ್ಳಿ ಜೊತೆ ಬಾಡುತ್ತೆ. ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಮೊದಲನೇದಾಗಿ ನಾವು ಮಸಾಲೆನ ಸೇರಿಸ್ಕೊಳ್ಳೋಣ. ಆಗಲೇ ಮಾಡಿರೋದು ಮಸಾಲೆ ನೋಡಿ, ಮಸಾಲೆ ಹೇಗೆ ಪೇಸ್ಟ್ ಆಗಿದೆ ಅಂತ. ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳೋಣ. ಆಲ್ಮೋಸ್ಟ್ 2 ಲೀಟರ್ ಇದ್ದಂಗೆ ಆಯ್ತು. ಹೌದು, 2ರಿಂದ 3 ಲೀಟರ್ ನೀರು. ಇದಕ್ಕೆ ಈಗ ಟೊಮೆಟೊ ಮತ್ತೆ ಬಟಾಣಿ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಡೋದ? ಹೌದು. ಈಗ ಇದಕ್ಕೆ ಹುಣಸೆ ಹಣ್ಣಿನ ರಸನ ಸೇರಿಸ್ಕೊಳ್ಳೋಣ. ಜರಡಿ ಹಿಡ್ಕೊಂಡು ಗಟ್ಟಿ ಹುಣಸೆ ರಸ, ಥಿಕ್ನೆಸ್ ಜಾಸ್ತಿ ಇದೆ. ಈಗ ಮಸಾಲೆ ಚೆನ್ನಾಗಿ ಕುದಿಬೇಕು. ಇದಕ್ಕೆ ತೊಗರಿ ಬೇಳೆ, ಬೇಯಿಸ್ಕೊಂಡಿರೋ ಬೇಳೆ ಕಟ್ಟು, ಇದನ್ನ ಹಾಕೋಬೇಕು. ಈಗ ಇದು ಕುದಿಲಿ. ಒಂದು ರೌಂಡು ಕುದಿಯೋಕ್ಕಿಂತ ಮುಂಚೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಬೆಲ್ಲ ಇವೆರಡನ್ನು ಸೇರಿಸ್ಕೊಳ್ಳೋಣ. ಈಗ ಮಸಾಲೆ ಆಲ್ಮೋಸ್ಟ್ ಕುದಿಯೋ ಹಂತಕ್ಕೆ ಬಂದಿದೆ. ಈಗಲೇ ಇದಕ್ಕೆ ನಾವು ತರಕಾರಿಯನ್ನು ಸೇರಿಸ್ಕೋಬೇಕು. ಕ್ಯಾರೆಟು, ಬೀನ್ಸು ಮತ್ತೆ ನವಿಲು ಕೋಸು. ಎಲ್ಲ ಎಷ್ಟು ಗ್ರಾಮ್ ಇರ್ಬೋದು ಸರ್ ಇದೆಲ್ಲ ಸೇರಿ ತರಕಾರಿ? ಕ್ಯಾರೆಟ್ ಒಂದು 1/4 kg, ನವಿಲು ಕೋಸು ಒಂದು 200 ಗ್ರಾಮು, ಬೀನ್ಸು ಒಂದು 100 ಗ್ರಾಮ್. ಓಕೆ. ಗೋಧಿ ಕಡಿನ ನಾವು ಮುಂಚೆನೆ ಬೇಯಿಸ್ಕೊಳ್ಳೋ ಉದ್ದೇಶ ಏನು ಅಂದ್ರೆ, ಈ ತರ ಮಸಾಲೆ ಕುದಿಬೇಕಾದ್ರೆ ಅನ್ನ ಹಾಕಿದಾಗ ಅಥವಾ ಅವಲಕ್ಕಿ ಹಾಕಿದಾಗ ಅದು ಬೇಗ ಬೇಯುತ್ತೆ. ಆದರೆ ಗೋಧಿ ಕಡಿ ಏನಿದೆಯಲ್ಲ ಅದು ಕುಕ್ಕರಲ್ಲೇ ಬೇಯಿಸ್ಕೋಬೇಕಾಗತ್ತೆ. ಮುಂಚೆನೆ ಬೇಯಿಸ್ಕೊಂಡು ಹಾಕಲಿಲ್ಲ ಅಂದರೆ ಇದಕ್ಕೆ ಡೈರೆಕ್ಟು ಗೋಧಿ ಕಡಿ ಹಾಕಿದ್ರೆ ಅದು ಬೇಗ ಬೇಯಲ್ಲ, ಒಂದಿಷ್ಟು ಗ್ಯಾಸ್ ಖರ್ಚು ಜಾಸ್ತಿ ಆಗುತ್ತೆ. ಜೊತೆಗೆ ಇಲ್ಲಿ ಮಸಾಲೆ ಕೂಡ ಬೇಗ ಗಟ್ಟಿಯಾಗಿರುತ್ತೆ. ಆಮೇಲೆ ಇನ್ನಷ್ಟು ನೀರನ್ನು ಬಳಸಿ ಅದನ್ನು ಬೇಯಿಸ್ಬೇಕಾಗುತ್ತೆ. ಹಾಗಾಗಿ ಕುಕ್ಕರಲ್ಲಿ ಗೋಧಿ ಕಡಿನ ಮುಂಚೆನೆ ಬೇಯಿಸ್ಕೊಂಡು ಆಮೇಲೆ ಹಾಕೋದ್ರಿಂದ ತುಂಬ ಉಪಯೋಗ. ಬಿಸಿಬೇಳೆ ಭಾತ್ ಕೂಡ ಬೇಗ ಆಗುತ್ತೆ. ಈಗ ಮಸಾಲೆ ಕುದಿಯೋ ಹಂತಕ್ಕೆ ಬಂದಿದೆ. ಹಸಿ ಮಸಾಲೆ ಜೊತೆಗೆ ತರಕಾರಿನ ಹಾಕೋ ಉದ್ದೇಶ ಏನು ಅಂದ್ರೆ, ಮಸಾಲೆ ಕುದಿತಾ ಕುದಿತಾ ತರಕಾರಿ ಎಲ್ಲ ಆ ಮಸಾಲೆನ ಹೀರ್ಕೊಳ್ಳುತ್ತೆ, ಅಬ್ಸಾರ್ಬ್ ಮಾಡುತ್ತೆ. ಇನ್ನೇನು ಒಂದು ಸ್ವಲ್ಪ ನಾವು ಮಸಾಲೆ ಪೂರ್ತಿ ಕುದಿಯೋ ಹಂತಕ್ಕೆ ಏನು ಬಂದಿದೆ, ಇನ್ನೇನು ಆಗುತ್ತೆ, ಮಸಾಲೆ ಕುದ್ದಿರೋ ಸ್ಟೇಜಿಗೆ ಬಂದಿದೆ ಅನ್ನೋಷ್ಟೊತ್ತಿಗೆ ನಾವು ಗೋಧಿ ಕಡಿನ ಇದಕ್ಕೆ ಹಾಕೊಂಡು ಸೇರಿಸ್ಕೋಬೇಕಾಗುತ್ತೆ. ಈಗ ಮಸಾಲೆ ಆಲ್ಮೋಸ್ಟ್ ಕುದ್ದು ಕಂಪ್ಲೀಟ್ ಆಗಿ ಬೆಂದಿದೆ. ಇನ್ನೂ ಒಂದು ಸ್ವಲ್ಪ ಕುದಿಬೇಕು. ಈಗ ಇದಕ್ಕೆ ನಾವು ಬೇಯಿಸ್ಕೊಂಡಿರೋ ಗೋಧಿ ಕಡಿಯನ್ನು ಸೇರಿಸ್ಕೊಂಡ್ಬಿಡೋಣ. ಓಕೆ ಸರ್.
1 kg ಗೋಧಿ ಕಡಿ ಇದೆ, ಗೋಧಿ ನುಚ್ಚು. ಬಹಳಷ್ಟು ಜನ ನನಗೆ ಕೇಳುವ ಒಂದು ಪ್ರಶ್ನೆ ತುಂಬ ಕಾಮನ್. ಇವಾಗ ನೀವು ಯೂಟ್ಯೂಬಲ್ಲಿ ಸುಮಾರಷ್ಟು ರೆಸಿಪಿಗಳನ್ನ ತೋರಿಸಿದಿರಿ, ಆದರೆ ಅದು ನಿಮ್ಮ ಹೋಟ್ಲಿಗೆ ಬಂದರೆ ಇರೋದಿಲ್ಲ, ಏನಕ್ಕೆ? ಈ ಪ್ರಶ್ನೆಗೆ ಉತ್ತರ ಅವ್ರಿಗೆ ಡೈರೆಕ್ಟಾಗಿ ಕೊಟ್ಟಿದ್ದೀನಿ, ನಿಮಗೂ ಹೇಳ್ತೀನಿ. ಸುಮಾರಷ್ಟು ರೆಸಿಪಿಗಳನ್ನ ನಾನು ಮನೆ ಮಟ್ಟಿಗೆ ಮನೇಲಿ ಮಾಡ್ಕೊಳ್ಳೋರಿಗೆ ಅಂತ ಅದರಲ್ಲಿ ಮೆನ್ಷನ್ ಮಾಡಿ ತೋರಿಸಿರ್ತೀನಿ. ನಾನು ಸುಮಾರಷ್ಟು ರೆಸಿಪಿಗಳು ತೋರಿಸಿರೋದೆ ಮನೆಯಲ್ಲಿ ಮಾಡ್ಕೊಳ್ಳೋರಿಗೆ ಅಂತ. ಬ್ಯಾಚುಲರ್ಸ್ ಇರ್ತಾರೆ, ಜಸ್ಟ್ ಮ್ಯಾರಿಡ್ ಗೃಹಿಣಿಯರು ಇರ್ತಾರೆ, ಅವ್ರಿಗೆ ಅಡುಗೆ ಮಾಡೋದು ಅಷ್ಟಾಗಿ ಗೊತ್ತಿರಲ್ಲ. ಇನ್ನು ಕೆಲವ್ರಿಗೆ ಅಡುಗೆ ಮಾಡೋಕ್ಕೆ ಬಂದಿರುತ್ತೆ, ಆದರೆ ಅದನ್ನು ಇನ್ನೊಂದು ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತ ಒಂದು ಕಾರಣದಿಂದ, ಸದುದ್ದೇಶದಿಂದ ನಾನು ಅಷ್ಟು ರೆಸಿಪಿಗಳನ್ನ ತೋರಿಸಿರೋದು. ಸೊ ನಮ್ಮ ಹೋಟ್ಲಲ್ಲಿ ಲಿಮಿಟೆಡ್ ನಂಬರ್ ಆಫ್ ಐಟಮ್ಸ್, ಇಡ್ಲಿ, ವಡಾ, ಉಪ್ಮಾ, ಕೇಸರಿ ಬಾತು, ಮತ್ತು ಅನ್ನ ಸಾಂಬಾರು, ರೈಸ್ ಬಾತು, ಅವಲಕ್ಕಿ ಬಾತು, ಮಂಗಳೂರು ಬಜ್ಜಿ, ಮದ್ದೂರು ವಡೆ, ಇದಿಷ್ಟೇ ಐಟಮ್, ಜೊತೆಗೆ ಕಾಫಿ ಟೀ, ಬಾದಾಮಿ ಹಾಲು, ಇದಿಷ್ಟೇ ಲಿಮಿಟೆಡ್ ನಂಬರ್ ಆಫ್ ಐಟಮ್ಸ್ ಆಗಿರೋದ್ರಿಂದ ನಾವು ಎಲ್ಲ ಐಟಮ್ಗಳನ್ನೂ ಇಲ್ಲಿ ಮಾಡೋಕ್ಕಾಗಲ್ಲ. ಜೊತೆಗೆ ನಮ್ಮ ಹೋಟ್ಲು ಲೊಕೇಟ್ ಆಗಿರೋದು ರಾಜಾಜಿನಗರ RTO ಪೋಸ್ಟ್ ಆಫೀಸ್ ಎದುರುಗಡೆ. ಇದು ಪಕ್ಕ ಆಫೀಸ್ ಏರಿಯಾ ಆಗಿರೋದ್ರಿಂದ ಸಂಜೆ 5 ಗಂಟೆ ಮೇಲೆ ಜನ ಇರಲ್ಲ, ಜನದ ಓಡಾಟನೂ ಇರಲ್ಲ. ಹಾಗಾಗಿ ತುಂಬ ಲಿಮಿಟೆಡ್ ಐಟಮ್ ನಮ್ಮದು. ಈಗ ಬಿಸಿಬೇಳೆ ಬಾತು ಇನ್ನೇನು ಮುಗಿಯೋ ಹಂತಕ್ಕೆ ಬಂದಿದೆ. ನಾವು ಗೋಧಿ ಕಡೆನ ಮುಂಚೆನೇ ಬೇಯಿಸ್ಕೊಂಡಿದ್ದರಿಂದ ಇಲ್ಲಿ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ಮಸಾಲೆ ಮಾತ್ರ ಅದು ಹಸಿ ಮಸಾಲೆಯ ಪರಿಮಳ ಹೋಗೋವರೆಗೆ ನಾವು ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ನಂತರದಲ್ಲಿ ತರಕಾರಿ ಒಂದು ಬೆಂದರೆ ಸಾಕಾಗುತ್ತೆ. ಮತ್ತು ತೊಗರಿಬೇಳೆ ಮತ್ತು ಗೋಧಿ ಕಡಿ ಹೇಗೂ ನಾವು ಬೇಯಿಸ್ಕೊಂಡಿರ್ತೀವಿ, ಹಾಗಾಗಿ ನಾವು ಅದನ್ನು ಜಾಸ್ತಿ ಕುದಿಸೋ ಅವಶ್ಯಕತೆ ಇರಲ್ಲ. ಈಗ ನಾವು ಒಲೆನ ಆಫ್ ಮಾಡ್ಕೊಂಬೇಡ. ಒಲೆನ ಆಫ್ ಮಾಡ್ಕೊಂಡಿದ್ದೀವಿ. ಬಿಸಿಬೇಳೆ ಬಾತು ಕೂಡ ರೆಡಿ ಇದೆ, ರೆಡಿ ಟು ಸರ್ವ್. ಗೋಧಿ ಕಡಿಯ ಬಿಸಿಬೇಳೆ ಬಾತ್. ಈಗ ಗೋಧಿ ನುಚ್ಚಿನ ಬಿಸಿ ಬೇಳೆ ಬಾತ್ ರೆಡಿ ಟು ಸರ್ವ್. ಎಂತ ಪರಿಮಳ ನೋಡಿ ಸರ್, ಖಂಡಿತ ನೋಡೋರ್ಗಂತೂ ಇದ್ರ ಪರಿಮಳ ಗೊತ್ತಾಗಲ್ಲ, ಆದ್ರೆ ಅದೊಂದೇ ಅಲ್ಲ, ನೋಡೋರಿಗೆ ಗೊತ್ತೇ ಆಗೋದಿಲ್ಲ ಇದು ಗೋಧಿ ನುಚ್ಚಿನಂತ. ಹೌದು, ಅನ್ನದಂತಾನೆ ಅನ್ಸುತ್ತೆ, ತಿಂದ ಮೇಲೆನೆ ಗೊತ್ತಾಗೋದು. ಹೌದು, ನೋಡೋಣ. ಈಗ ಸರ್ವ್ ಮಾಡ್ಕೊಂಡ್ಬಿಡೋಣ. ಗೋಧಿ ನುಚ್ಚಿನ ಬಿಸಿ ಬೇಳೆ ಬಾತ್. ಸೊ ಗೋಧಿ ನುಚ್ಚಲ್ಲೂ ಬಿಸಿಬೇಳೆ ಬಾತು ಮಾಡಬಹುದು ಅಂತ ಅದರ ಮಸಾಲೆ ಮಾಡಬೇಕಾದ್ರೆ ಯಾವ ಇಂಗ್ರೀಡಿಯೆಂಟ್ಸ್ ಯಾವ್ಯಾವ ಸಮಯದಲ್ಲಿ ಹಾಕೊಂಡು ಅದನ್ನು ರೋಸ್ಟ್ ಮಾಡ್ಕೊಬೇಕು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ತಾವೆಲ್ಲರೂ ಮನೇಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನ್ಯಾಚುರಲ್ ಆಗಿ ಕಲ್ಲುಪ್ಪನ್ನು ಬಳಸಿ ಒಳ್ಳೆ ರುಚಿ ಬರುತ್ತೆ. ಬಿಸಿಬೇಳೆ ಬಾತಿಗೆ ಒಂದು ಚಿಪ್ಸು ಅಥವಾ ಬೂಂದಿ ಅಥವಾ ಮೊಸರು ಬಜ್ಜಿ, ಇವು ಮೂರರಲ್ಲಿ ಯಾವುದಾದ್ರು ಒಂದನ್ನು ಬಳಸೋದನ್ನು ಮರಿಲೇಬೇಡಿ. ಜೊತೆಗೆ ಆಪ್ಷನಲ್ಲು ತುಪ್ಪ ಬಳಸೋರು ಮೇಲೆ ತುಪ್ಪ ಬಳಸಿ, ಇನ್ನಷ್ಟು ಘಮ ಹೆಚ್ಚಾಗುತ್ತೆ ಬಿಸಿಬೇಳೆ ಬಾತದ್ದು. ನೋಡಿ, ಇದನ್ನು ನೋಡಿದ ತಕ್ಷಣ ನಮಗೆ ಬಿಸಿಬೇಳೆ ಬಾತೆ ಅನಿಸೋದು. ಇದ್ರದ್ದು ಒಳಗಡೆ ಇಂಗ್ರೀಡಿಯೆಂಟ್ ಏನಂತ ಗೊತ್ತಾಗಬೇಕು ಅಂದರೆ ಭಾಳ ನುರಿತ ಒಬ್ಬರು ಕಲಾವಿದರೇ ಇರಬೇಕು ಅಡುಗೆ ಮಾಡೋದ್ರಲ್ಲಿ. ಸರ್, ಗೋಧಿ ನುಚ್ಚಲ್ಲಿ ಪ್ರಯೋಗ ಮಾಡ್ಬೇಕಂತ ಐಡಿಯಾ ಹೆಂಗೆ ಬಂತು ಸರ್ ಫಸ್ಟು? ಯೂಶ್ವಲಿ ಗೋಧಿ ನುಚ್ಚಲ್ಲಿ ಗೋಧಿ ಕಡಿ ಪಾಯಸ ಬಿಟ್ರೆ ಗುಡಾನ್ನ ಅಂತ ಒಂದು ಮಾಡ್ತಾರೆ. ಗುಡಾನ್ನ ಸ್ವೀಟ್, ಅದು ನೈವೇದ್ಯಕ್ಕೆ ಮಾಡ್ತಾರೆ. ಗುಡಾನ್ನ ಬೇಕಾದ್ರೆ ಮುಂದಿನ ದಿನಗಳಲ್ಲಿ ತೋರ್ಸೋಣ. ಗುಡಾನ್ನ ನೆನ್ಪಿಟ್ಕೊಳ್ಳಿ ವಿಷಯ. ಹೌದು, ನಾವು ಮಾಡ್ತೀವಿ, ನೀವು ನೆನಪಿಸಿ ನಮಗೆ. ಓಕೆ. ಆದ್ರೆ ಗೋಧಿ ಕಡಿಲಿ ಬಿಸಿಬೇಳೆ ಬಾತು ಮಾಡಿದವರು ತುಂಬಾ ಕಮ್ಮಿ. ಸೊ ಒಂದ್ ದಿವಸ ಹೀಗೆ ಟ್ರೈ ಮಾಡಿ ನೋಡಿದೆ, ಗೋಧಿ ಕಡಿ ಬಳಸಿ ಅದನ್ನ ಬಿಸಿಬೇಳೆ ಬಾತು ಮಾಡ್ಬೋದು ಅಂತ. ಬಹಳ ಅದ್ಭುತವಾಗಿ ಬಂತು. ಯಾಕೆಂದ್ರೆ ಗೋಧಿ ಕಡಿ ನುಚ್ಚು ಬೆಂದು ಅದರ ಗಂಜಿ ಬಿಟ್ಕೊಳತ್ತಲ್ಲ, ಅದರ ಒಂದು ಫ್ಲೇವರ್ ಬಿಸಿಬೇಳೆ ಬಾತು ಮಸಾಲೆ ಜೊತೆ ಮಿಕ್ಸ್ ಆಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಬಿಸಿಬೇಳೆ ಟೇಸ್ಟ್ ಅಲ್ಲಿ ಒಂದು ಹೊಸ ಟೇಸ್ಟ್. ಹೌದು, ನಾನು ನೋಡ್ಬಿಡ್ತೀನಿ ಹಂಗೆ. ಖಂಡಿತ ಬಿಡೋದೇ ಬೇಡ, ಯಾಕಂದ್ರೆ ಇದು ಫ್ಲೇವರ್ ಮಾತ್ರ ಪರಿಮಳ ಸೇಮ್ ಹಂಗೆ ಇದೆ. ವಿತ್ ಬೀನ್ಸ್ ಒಂದು ತೊಗೊಂಡಿದ್ದೀನಿ. ವಾವ್, ಬಿಸಿಬೇಳೆ ಬಾತು ಆಚೆ ಈಚೆ ಎಲ್ಲೂ ಅಲಗಡಿಲ್ಲ, ಅದೇ ಫ್ಲೇವರು ಟೇಸ್ಟು. ಆ ಗೋಧಿ ನುಚ್ಚಿನ ಸರ್, ಅದರಲ್ಲಿ ಒಂದು
ಲೈಟಾಗಿ ಗಂಜಿ ಥರ ಬಿಟ್ಕೊಂಡಿರುತ್ತಲ್ಲ, ಹೌದು. ಆ ಫ್ಲೇವರ್, ಹೌದು. ಅದು ಬಿಸಿಬೇಳೆ ಬಾತ್ ಎಲ್ಲ ಮಸಾಲ ಒಟ್ಟಿಗೆ ಬೆರೆತು ಹೊಸ ನೂತನ ರುಚಿ ಅನ್ಬೋದು. ಇದು ಅದ್ಭುತವಾದ ಒಳ್ಳೆ ರುಚಿ. ಮಸಾಲೆ ನಾವು ಯೂಶುವಲಿ ಮಾಡ್ತೀವಿ, ಆದ್ರೆ ಈ ಗೋಧಿ ನುಚ್ಚು ಬಳಸಿರೋದೇ ಇದರಲ್ಲಿ ವಿಶೇಷ. ಜೊತೆಗೆ ನಾನು ಇದಕ್ಕೆ ಬೆಳ್ಳುಳ್ಳಿ ಕೂಡ ಹಾಕಿಲ್ಲ, ಬರೀ ಈರುಳ್ಳಿಲೇ ಆ ಒಂದು ಪರಿಮಳ ಚೆನ್ನಾಗಿ ರೋಸ್ಟ್ ಮಾಡಿ, ಜೊತೆಗೆ ಕ್ಯಾಪ್ಸಿಕಮ್ ಅದನ್ನು ಕೂಡ ಎಣ್ಣೆಲಿ ರೋಸ್ಟ್ ಮಾಡಿ ಅದ್ರದ್ದು ಒಂದು ಫ್ಲೇವರ್ನ ತಂದಿದ್ದೀನಿ. ಈ ರೀತಿ ಬಿಸಿಬೇಳೆ ಬಾತು ಟ್ರೈ ಮಾಡೋದ್ರಿಂದ ಇನ್ನಷ್ಟು ಅದರ ಮೆರುಗು ಹೆಚ್ಚುತ್ತೆ. ಬಿಸಿಬೇಳೆ ಬಾತ್ ನೆಕ್ಸ್ಟ್ ಲೆವೆಲ್ ಅಂತಾರಲ್ಲ, ಹಂಗಾಗುತ್ತೆ. ನೀವು ಮಾಡ್ಕೊಂಡಿದ್ದಾದ್ರೆ ಡೆಫಿನೆಟಾಗಿ ನಿಮ್ಮ ಕಾಮೆಂಟಿಗೆ ನಾವು ಕಾಯ್ತಾ ಇರ್ತೀವಿ. ಯಾಕಂದರೆ ಅದ್ಭುತವಾಗಿದೆ ಅಂತ ನೀವು ಕಾಮೆಂಟ್ ಮಾಡೇ ಮಾಡ್ತೀರಿ, ಇದು ಸುಳ್ಳಲ್ಲ. ನೆಕ್ಸ್ಟ್ ಎಪಿಸೋಡ್ ಇದೆ, ಗುಡ್ಡನ್ನ ಬಿಡೋದು ಬೇಡ, ಗುಡನ್ನ ಪ್ರಯೋಗ ಮಾಡ್ಬಿಡೋಣ. ಅದು ಗೋಧಿ ಕಡಿಲಿ. ಓಕೆ, ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಮತ್ತೆ ಸಿಗೋಣ. ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.